ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ನನ್ನ ಆರಾಧ್ಯ ದೈವ, ಇವರ ಸಿನಿಮಾಗಳನ್ನು ನೋಡೇ ನಾನು ಬೆಳೆದಿದ್ದು ಅಂತ ಖುಷಿಯಿಂದ ಅಭಿಮಾನದಿಂದ ಹೇಳ್ತಿದ್ದರಂತೆ. ನಾನು ಆ್ಯಕ್ಟಿಂಗ್ ಮಾಡಬೇಕಿದ್ರೆ ನನ್ನ ಸಹ ಕಲಾವಿದರಿಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಈ ಒಂದು ರಾಜ್ಕುಮಾರ್ ಅವರನ್ನು ಭೇಟಿ ಆಗಬೇಕು, ಹೇಗಾದರೂ ಮಾಡಿ ಇವ್ರ ಜೊತೆ ಒಮ್ಮೆ ಮಾತನಾಡಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಆಸೆ ಆಗಿತ್ತಂತೆ. ಆದರೆ ಈ ರಾಜ್ಕುಮಾರ್ ಒಂಥರ ವಿಚಿತ್ರವಾದ ಶಿಸ್ತಿನ ವ್ಯಕ್ತಿ. ಸುಮ್ಮನೆ ಯಾರೋ ಪರಿಚಯದವ್ರ ಹತ್ರಲ್ಲ ಮಾತನಾಡ್ತಿರಲಿಲ್ಲಂತೆ. ಆದರೆ ವಿಷ್ಣುವರ್ಧನ್ ಅವರಿಗೆ ಈ ರೀತಿ ರಾಜ್ಕುಮಾರ್ ಅವರು ಮೀಟ್ ಆಗಲಿಕ್ಕೂ ಸಿಕ್ಕಿಲ್ಲ, ಫೋನ್ಗೂ ಸಿಕ್ಕಿಲ್ಲ ಅಂದಮೇಲೆ ಅವರನ್ನು ಒಮ್ಮೆ ಆದರೂ ಹೇಗಾದರೂ ಮಾಡಿ ಮೀಟ್ ಆಗಲೇಬೇಕು ಅನ್ನೋ ಆಸೆ ಮತ್ತು ಜಾಸ್ತಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾಕೆ ಡಕಾಯ್ತ ಆಗಬೇಕು ಅಂತ ಅಂದ್ಕೊಂಡಿದ್ರು, ಹಾಗೆಯೇ ಅವರು ಅವರ ಭಾವನಾ ಕಂಪ್ನಿಯಲ್ಲಿ ಕೆಲಸ ಮಾಡಿದಾಗ ಏನೇನು ಘಟನೆಗಳನ್ನು ನಡೆದು ಅನ್ನೋದನ್ನು ತಿಳಿದುಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟವಾದಂತಹ ಹಿಂದಿಯ ಹೀರೋಗಳು ಯಾರ್ಯಾರು, ಹಾಗೆಯೇ ಅವರನ್ನು ಭೇಟಿ ಮಾಡಲಿಕ್ಕೆ ಮತ್ತು ಅವ್ರ ಜೊತೆ ಒಂದು ಸ್ನೇಹ ಬೆಳೆಸಲಿಕ್ಕೆ ವಿಷ್ಣುವರ್ಧನ್ ಅವರು ಯಾವ್ಯಾವ ರೀತಿ ಒಂದು ಪ್ರಯತ್ನವನ್ನು ಮಾಡಿದ್ರು ಅನ್ನೋದನ್ನು ತಿಳಿದುಕೊಳ್ಳೋಣ. ವಿಷ್ಣುವರ್ಧನ್ ಅವರಿಗೆ ಹಿಂದಿಯ ಶಮ್ಮಿ ಕಪೂರ್ ಅಂದರೆ ತುಂಬ ಇಷ್ಟ ಆಗಿತ್ತಂತೆ. ಅದರಲ್ಲೂ ಅವರು ಮಾಡೋ ಡ್ಯಾನ್ಸ್ ಅಂದರೆ ಪಂಚಪ್ರಾಣ. ಶಮ್ಮಿ ಕಪೂರ್ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ಸುಮಾರು 10 ಬಾರಿ ನೋಡಿದ್ದೇನೆ ಅಂತ ವಿಷ್ಣುವರ್ಧನ್ ಅವರು ಒಂದು ಕಡೆ ಹೇಳ್ತಾರೆ. ಅದರಲ್ಲೂ ಈ ಕಾಶ್ಮೀರ್ ಕಿ ಕಲಿ ಅನ್ನೋ ಸಿನಿಮಾನ ಎಷ್ಟು ಬಾರಿ ನೋಡಿದ್ದೀನಿ ಅಂತಲೇ ನೆನಪಿಲ್ಲ. ಒಟ್ಟಿನಲ್ಲಿ ಈ ಶಮ್ಮಿ ಕಪೂರ್ ಸಿನಿಮಾ ನೋಡಿಕೊಂಡೇ ನಾನು ಬೆಳೆದಿದ್ದು ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಶಮ್ಮಿ ಕಪೂರು ಡ್ಯಾನ್ಸ್ ನೋಡೋದು ಅಂದರೆ ಒಂದು ಮಜಾ. ಆ ವ್ಯಕ್ತಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ಕೊಡೋಕ್ಕೆ ಯಾರೂ ಇರ್ತಿರ್ಲಿಲ್ಲ, ಹಾಗೆ ಡ್ಯಾನ್ಸ್ ಕಲ್ತೋನಲ್ಲ, ಮಾಡಿದ್ದೇ ಡ್ಯಾನ್ಸು. ಶಮ್ಮಿ ಕಪೂರ್ ಡ್ಯಾನ್ಸ್ ಮಾಡೋದನ್ನು ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಬೇಕು ಅಂದರೆ ಒಂದು ಕ್ಯಾಮ್ರಾಮ್ಯಾನ್ಗೂ ಅಷ್ಟೇ ಕಷ್ಟ ಇರ್ತಿತ್ತು. ಒಟ್ಟಿನಲ್ಲಿ ಶಮ್ಮಿ ಕಪೂರ್ ಡ್ಯಾನ್ಸ್ ಅಂದರೆ ನನಗೆ ಕ್ರೇಜು ಅಂತ ವಿಷ್ಣುವರ್ಧನ್ ಅವರು ಹೇಳ್ತಿದ್ರಂತೆ. ಅವರಿಗೆ ಅದೆಷ್ಟು ಮಟ್ಟಿಗೆ ಈ ಡ್ಯಾನ್ಸ್ಗಳು ಇಷ್ಟ ಆಗಿದ್ದು ಅಂದರೆ ಅವರ ಸಿನಿಮಾಗಳಲ್ಲೂ ಕೂಡ ಈ ಶಮ್ಮಿ ಕಪೂರ್ ಥರ ಡ್ಯಾನ್ಸ್ ಮಾಡಬೇಕು ಅಂತ 1-2 ಬಾರಿ ಟ್ರೈ ಮಾಡಿದ್ರಂತೆ. ಇಷ್ಟೆಲ್ಲ ಅಭಿಮಾನದಿಂದ ನೋಡ್ತಿದ್ದಂತಹ ಶಮ್ಮಿ ಕಪೂರ್ ಅವರು ಒಮ್ಮೆ ವಿಷ್ಣುವರ್ಧನ್ ಅವರ ಮನೆಗೆ ಬರ್ತಾರಂತೆ. ಆಗ ವಿಷ್ಣುವರ್ಧನ್ ಅವರು ಎಲ್ಲ ಸ್ನೇಹಿತರನ್ನ ಖುಷಿಯಿಂದ ಕರೀತಾರಂತೆ. ಅಂಬರೀಷ್ ಅವರು, ಹೀಗೆ ಎಲ್ಲರೂ ಆ ಒಂದು ಪಾರ್ಟಿಗೆ ಬಂದಿದ್ರು ಅಂತಾಯಿತು. ಶಮ್ಮಿ ಕಪೂರ್ ಅವರು ಕೂಡ ಇಷ್ಟೆಲ್ಲ ಜನ ಸೇರಿರೋದು, ಒಂದು ಈ ಅಟ್ಮಾಸ್ಫಿಯರ್ ನೋಡಿ ತುಂಬ ಖುಷಿಯಾಗ್ಬಿಡುತ್ತಂತೆ. ಪುಟ್ಟಣ್ಣ ಕಣಗಾಲ್ ಅವರು ಕೂಡ ಬಂದಿದ್ರಂತೆ. ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನೋಡಿ ಶಮ್ಮಿ ಕಪೂರ್ ಅವರೇ ಎದ್ದು ನಿಂತು ತುಂಬ ಗೌರವದಿಂದ ಮಾತನಾಡಿಸಿದ್ರಂತೆ. ಈ ಒಂದು ಪಾರ್ಟಿ ಆದಮೇಲೆ ಶಮ್ಮಿ ಕಪೂರ್ ಅವರು ಫುಲ್ ಖುಷಿಯಾಗಿ ಆಜ್ ಮೇ ಫಿರ್ ಸೆ ಜವಾನ್ ಬನ್ ಗಯಾ ಅಂತ ಖುಷಿಯಿಂದ ಹೇಳಿದ್ರಂತೆ. ವಿಷ್ಣುವರ್ಧನ್ ಅವರು ಹಾಗೆ ಅಂಬರೀಷ್ ಅವರು ಕೂಡ ಈ ಒಂದು ಶಮ್ಮಿ ಕಪೂರ್ ಇರುವಂತಹ ಪಾರ್ಟಿಯಿಂದ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರಂತೆ. ಹೀಗೆ ಮಾತನಾಡ್ತಾ ಶಮ್ಮಿ ಕಪೂರ್ ಅವರು ಅವರ ಕಾಲಿನಲ್ಲಿ ತುಂಬ ಒಂದು ಹೊಂಡಗಾಳದಂತೆ ಗಾಯಗಳಾಗಿದ್ವಂತೆ, ಅದನ್ನು ತೋರಿಸ್ತಾರಂತೆ. ಇವೆಲ್ಲವೂ ಈ ಹೊಲಿಗೆ ಹಾಕಿದ್ರಿಂದ ಆಗಿದ್ದು. ಅವರು ಡ್ಯಾನ್ಸ್ ಮಾಡಬೇಕಾದ್ರೆ ಬಿದ್ದು ಪೆಟ್ಟು ಮಾಡ್ಕೊಂಡಿರುವಂತಹ ಗಾಯಗಳು. ಎಷ್ಟು ಆ ರೀತಿಯ ಒಂದು ಗಾಯಗಳು ಅವ್ರ ಕಾಲ ಮೇಲೆ ಇದ್ವು ಅಂದರೆ ಇಲ್ಲಿ ಗಾಲ್ಫ್ ಆಡ್ಬೋದು ನಾವು ಅಂತ ಶಮ್ಮಿ ಕಪೂರ್ ಅವರು ತಮಾಷೆ ಮಾಡ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಅವರು ಒಂದು ಜೀವದ ಹಂಗು ತೋರಿದು ಅವ್ರಿಗಿಷ್ಟವಾದಂತಹ ಡ್ಯಾನ್ಸನ್ನು ಸಿನಿಮಾದಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ವಿಷ್ಣುವರ್ಧನ್ ಅವರು ಖುಷಿಯಿಂದ ಹೇಳ್ಕೊತಾರೆ. ಶಮ್ಮಿ ಕಪೂರ್ ಅವರು ಒಂದು ರಿಟೈರ್ಡ್ ಆಗೋ ಟೈಮಲ್ಲಿ ಇಲಿಸ್ಟ್ರೇಟರ್ ವೀಕ್ಲಿಯಲ್ಲಿ ಒಂದು ಅಂಕಣವನ್ನು ಬರೀತಾರೆ. ಅದೇನೆಂದರೆ, ನಾನು ಆ್ಯಕ್ಟಿಂಗ್ ಮಾಡಬೇಕಿದ್ರೆ ನನ್ನ ಸಹ ಕಲಾವಿದರಿಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಎಷ್ಟರ ಮಟ್ಟಿಗೆ ಅಂದರೆ ಶಮ್ಮಿ ಕಪೂರ್ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಆವಾಗ ಆ್ಯಕ್ಟರ್ಸ್ಗಳೆಲ್ಲ ಒಮ್ಮೆ ವಿಚಾರ ಮಾಡಿ ಆ ಸಿನಿಮಾದಲ್ಲಿ ಭಾಗವಹಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಶಮ್ಮಿ ಕಪೂರ್ ಅವರು ಒಂದು ಕಿರುಕುಳ ಕೊಡ್ತಿದ್ರಂತೆ. ಈಗ ನಾನು ಸನ್ಯಾಸಿ ಆಗ್ತಿದ್ದೇನೆ, ಈ ಸಿನಿಮಾ ಜೀವನದಿಂದ ಹೊರಬೀಳ್ತಿದ್ದೇನೆ, ಆವಾಗೆಲ್ಲ ಒಂದು ಕಿರುಕುಳ ಕೊಟ್ಟ ಸಹ ನಟಿಯರಿಗೆ ನಾನು ಕ್ಷಮೆ ಕೋರ್ತಿದ್ದೇನೆ ಅಂತ ಒಂದು ಅಂಕಣದಲ್ಲಿ ಅವರು ಕ್ಷಮೆ ಕೋರಿದ್ರಂತೆ. ಅಷ್ಟು ಒಂದು ದೊಡ್ಡ ನಟ ಓಪನ್ ಆಗಿ ಆ ರೀತಿ ಒಂದು ಪತ್ರಿಕೆಯಲ್ಲಿ ಕ್ಷಮೆ ಕೇಳಿದ್ದನ್ನು ನೋಡಿ ವಿಷ್ಣುವರ್ಧನ್ ಅವರಿಗೆ ತಾನು ಇವರನ್ನು ನೋಡಿ ಅಭಿಮಾನ ಪಟ್ಟಿದ್ದು ತಪ್ಪಲ್ಲ ಅನ್ನೋ ರೀತಿ ಅನಿಸುತ್ತೆ. ಈ ಶಮ್ಮಿ ಕಪೂರ್ ಅವರನ್ನು ಇಷ್ಟಪಟ್ಟಿದ್ದು ಒಂದು ಕಡೆ ಆದರೆ ವಿಷ್ಣುವರ್ಧನ್ ಅವರಿಗೆ ಹಿಂದಿಯ ರಾಜ್ಕುಮಾರ್ ಅಂದರೆ ಮತ್ತೂ ಇಷ್ಟ. ಅವರ ರೀತಿಯೇ ಒಂದು ಸ್ಕಾರ್ಫ್ ಹಾಕ್ಕೊಂಡು ಆ ಹಿಂದಿಯ ಡೈಲಾಗ್ಗಳನ್ನು, ಉದ್ದುದ್ದ ಡೈಲಾಗ್ಗಳನ್ನು ಖುಷಿಯಿಂದ ಹೇಳೋರಂತೆ.
ವಿಷ್ಣುವರ್ಧನ್ ಅವರು ಈ ಹಿಂದಿ ರಾಜ್ಕುಮಾರ್ ಬಗ್ಗೆ ಮಾತನಾಡಬೇಕಿದ್ರೆ ಅವರ ತಾನೇ ಒಂದು ದೊಡ್ಡ ಸ್ಟಾರ್ ನಟ ಅನ್ನೋದನ್ನು ಮರೆತು ಬಿಡುತ್ತಿದ್ರಂತೆ. ಒಂದು ಅಭಿಮಾನಿಯ ರೀತಿಯಲ್ಲೇ ಈ ಹಿಂದಿಯ ರಾಜ್ಕುಮಾರ್ ಬಗ್ಗೆ ಅವರು ಮಾತನಾಡ್ತಿದ್ರಂತೆ. ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ನನ್ನ ಆರಾಧ್ಯ ದೈವ, ಇವರ ಸಿನಿಮಾಗಳನ್ನು ನೋಡೇ ನಾನು ಬೆಳೆದಿದ್ದು ಅಂತ ಖುಷಿಯಿಂದ ಅಭಿಮಾನದಿಂದ ಹೇಳ್ತಿದ್ದರಂತೆ. ಈ ಒಂದು ರಾಜ್ಕುಮಾರ್ ಅವರನ್ನು ಭೇಟಿ ಆಗಬೇಕು, ಹೇಗಾದರೂ ಮಾಡಿ ಇವ್ರ ಜೊತೆ ಒಮ್ಮೆ ಮಾತನಾಡಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಆಸೆ ಆಗಿತ್ತಂತೆ. ಅವರು ಬಾಂಬೆಗೆ ಹೋದಾಗೆಲ್ಲ ಅವ್ರ ಸ್ನೇಹಿತರ ಜೊತೆ ಈ ರೀತಿ ರಾಜ್ಕುಮಾರ್ನವ್ರನ್ನೊಮ್ಮೆ ಭೇಟಿ ಆಗಬೇಕಿತ್ತಲ್ಲ ಅಂತ ಹೇಳ್ಕೊಂಡಿದ್ರಂತೆ. ಆದರೆ ಈ ರಾಜ್ಕುಮಾರ್ ಒಂಥರ ವಿಚಿತ್ರವಾದ ಶಿಸ್ತಿನ ವ್ಯಕ್ತಿ. ಸುಮ್ಮನೆ ಯಾರೋ ಪರಿಚಯದವ್ರ ಹತ್ರ ಎಲ್ಲ ಮಾತನಾಡ್ತಿರಲಿಲ್ಲಂತೆ. ಈ ರೀತಿ ಅವರಿಗೆ ಒಂದು ರೆಕಮೆಂಡ್ ಮಾಡಿ ಮೀಟಿಂಗ್ ಮಾಡೋದು ತುಂಬ ಕಷ್ಟ ಆಗಿತ್ತಂತೆ. ಹೋಗಲಿ, ಮೀಟ್ ಮಾಡೋಕ್ಕಾಗ್ತಿಲ್ಲ. ಮುಂಬೈಗೆ ಹೋದಾಗ ಅವರು ಶೂಟಿಂಗಾರು ಹೋಗೋಣ ಅಂದರೆ ವಿಷ್ಣುವರ್ಧನ್ ಅವರು ಹೋದಾಗಲೆಲ್ಲ ಈ ರಾಜ್ಕುಮಾರ್ ಅವ್ರ ಸಿನಿಮಾ ಶೂಟಿಂಗ್ಗೆ ಯಾವ ಕಡೆನೂ ನಡೀತಾ ಇರಲಿಲ್ವಂತೆ. ಆದ್ದರಿಂದ ಶೂಟಿಂಗ್ ಹೋಗಿ ಭೇಟಿ ಮಾಡೋಕ್ಕೂ ವಿಷ್ಣುವರ್ಧನ್ ಅವ್ರಿಗೆ ಆಗಲಿಲ್ಲ. ಸರಿ, ಭೇಟಿ ಮಾಡೋಕ್ಕಾಗ್ತಿಲ್ಲ, ಒಮ್ಮೆ ಫೋನಲ್ಲಾದರೂ ಮಾತಾಡ್ಬೋಣ ಅಂತ ವಿಷ್ಣುವರ್ಧನ್ ಅವರು ಕಾಂಪ್ರಮೈಸ್ ಆಗ್ತಾರೆ. ಆದರೆ ಆಯಪ್ಪ ಫೋನ್ಗೂ ಸಿಗಲ್ಲ. ಫೋನ್ನಲ್ಲಿ ಪರಿಚಯ ಇಲ್ಲದವ್ರಿಗೆ ಮಾತಾಡಲ್ಲ ಅಂತ ವಿಷ್ಣುವರ್ಧನ್ ಅವರಿಗೆ ಗೊತ್ತಾಗುತ್ತೆ. ಅಷ್ಟೊಂದರ ಮಟ್ಟಿಗೆ ಒಂದು ಶಿಸ್ತಿನ ವ್ಯಕ್ತಿ ಈ ರಾಜ್ಕುಮಾರ್ ಆಗಿರ್ತಾರೆ. ಸಾಮಾನ್ಯವಾಗಿ ವಿಷ್ಣುವರ್ಧನ್ ಅವರಂತಹ ಒಂದು ಸ್ಟಾರ್ ನಟ, ಅವರೇ ಒಂದು ದೊಡ್ಡ ನಟರು. ಅಂಥ ನಟನಿಗೆ ಈ ರೀತಿ ಒಂದು ಮೀಟಾಗಿ ಸಿಗ್ತಾ ಇಲ್ಲ, ಒಂದು ಫೋನ್ ಕಾಲ್ಗೂ ಸಿಗಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸಾಮಾನ್ಯವಾಗಿ ವಿಷ್ಣುವರ್ಧನ್ ಅವರಂತಹ ಒಂದು ದೊಡ್ಡ ನಟ, ಖ್ಯಾತ ನಟ, ಅಂತಹ ನಟನಿಗೆ ಒಂದು ಮೀಟ್ ಮಾಡೋಕ್ಕಾಗಲ್ಲ, ಫೋನಿಗೆ ಸಿಗಲ್ಲ ಅಂದರೆ ಆ ವ್ಯಕ್ತಿಯನ್ನು ಯಾಕಷ್ಟು ನಾವು ಒಂದು ಉತ್ಸಾಹದಿಂದ ಮೀಟ್ ಮಾಡಬೇಕು ಅಂತ ಯಾವ ವಿಷಯವನ್ನೇ ಬಿಟ್ಟುಬಿಡ್ತಾರೆ, ಬೇಜಾರಾಗಿರುತ್ತೆ. ಆದರೆ ವಿಷ್ಣುವರ್ಧನ್ ಅವರಿಗೆ ಈ ರೀತಿ ರಾಜ್ಕುಮಾರ್ ಅವರು ಮೀಟ್ ಆಗಲಿಕ್ಕೂ ಸಿಕ್ಕಿಲ್ಲ, ಫೋನ್ಗೂ ಸಿಕ್ಕಿಲ್ಲ ಅಂದಮೇಲೆ ಅವರನ್ನು ಒಮ್ಮೆ ಆದರೂ ಹೇಗಾದರೂ ಮಾಡಿ ಮೀಟ್ ಆಗಲೇಬೇಕು ಅನ್ನೋ ಆಸೆ ಮತ್ತು ಜಾಸ್ತಿ ಆಗುತ್ತೆ. ಇದಕ್ಕೆ ಅವರೊಂದು ಸೊಲ್ಯೂಷನ್ ಕೂಡ ಕಂಡುಹಿಡ್ಬಿಡ್ತಾರೆ. ಅದೇನೆಂದರೆ ಕನ್ನಡ ಮತ್ತು ಹಿಂದಿಯಲ್ಲಿ ಸೇರಿ ಒಂದು ಸಿನಿಮಾವನ್ನು ಮಾಡಬೇಕು ಅಂತ. ಹಾಗೆಯೇ ಈ ವಿಷಯದಲ್ಲಿ ಒಂದು ಕಥೆಯನ್ನು ರೆಡಿ ಮಾಡಿಕೊಂಡು ಅವರ ಮ್ಯಾನೇಜರ್ ಮೂಲಕ ಹಿಂದಿಯ ರಾಜ್ಕುಮಾರ್ ಅವರು ಭೇಟಿಗೆ ವಿಷ್ಣುವರ್ಧನ್ ಅವರಿಗೆ ಸಿಗ್ತಾರೆ. ಅವರನ್ನು ಭೇಟಿ ಮಾಡಿ ಈ ರೀತಿ ಒಂದು ಪ್ರಾಜೆಕ್ಟ್ ಇದೆ, ನಿಮಗೆ ಒಂದು ಅಭಿನಯಿಸಲಿಕ್ಕೆ ಇದರಲ್ಲಿ ಇಷ್ಟ ಇದೆ ಅಂತ ವಿಷ್ಣುವರ್ಧನ್ ಅವರು ಕೇಳ್ತಾರೆ. ಅಲ್ಲ, ನೀವೇ ಒಂದು 150 ಸಿನಿಮಾ ಮಾಡಿರುವಂತಹ ಮಹಾನ್ ನಟರು, ನೀವು ಯಾಕೆ ಈ ರೀತಿ ಒಂದು ರಿಸ್ಕನ್ನು ತಗೊಳ್ತಾ ಇದ್ದೀರಿ ಅಂತ ರಾಜ್ಕುಮಾರ್ ಅವರು ಕೇಳ್ತಾರೆ. ನನಗೆ ನೀವಂದ್ರೆ ಇಷ್ಟ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತಲೇ ಇಷ್ಟೆಲ್ಲ ದೊಡ್ಡೊಂದು ಸ್ಕೀಮ್ ಹಾಕಿದ್ದೀನಿ ಅಂತ ವಿಷ್ಣುವರ್ಧನ್ ಅವರು ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾರೆ. ಆಮೇಲೆ ಐ ಆಮ್ ಯುವರ್ ಗ್ರೇಟ್ ಫ್ಯಾನ್ ಸರ್, ಅದಕ್ಕೆ ಈ ರೀತಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಂತ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಹತ್ರ ಯಾವುದೇ ಮುಚ್ಚುಮರೆ ಇಲ್ಲದೆ ವಿಷಯವನ್ನು ಹೇಳ್ತಾರೆ. ಆವಾಗ ರಾಜ್ಕುಮಾರ್ ಅವರು ಈ ಪ್ರಾಜೆಕ್ಟ್ನ ಒಂದು ಕತೆ ಎಲ್ಲ ಕೇಳಿ, ನೀವು ಯಾವ ರೀತಿ ವರ್ಕಿಂಗ್ ಸ್ಟೈಲು, ಹೇಗೆ ನಿಮಗೆ ಡೇಟ್ಸ್ ಕೊಡಬೇಕು, ಎಷ್ಟು ದಿನ ಆಗ್ಬೋದು ಈ ಸಿನಿಮಾ ಮುಗಿಸ್ಲಿಕ್ಕೆ ಅಂತೆಲ್ಲ ವಿವರವಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಮಾತುಕತೆ ಆದಮೇಲೆ ಸಿನಿಮಾದಲ್ಲಿ ನಟಿಸ್ಲಿಕ್ಕೆ ಕೂಡ ಅವರು ಒಪ್ಕೊಳ್ತಾರೆ. ವಿಷ್ಣುವರ್ಧನ್ ಅವರಿಗೆ ತಾವು ಇಷ್ಟು ಅಭಿಮಾನದಿಂದ ನೋಡ್ತಿರುವಂಥ ವ್ಯಕ್ತಿ, ಅವರ ಆರಾಧ್ಯ ದೈವ, ಅವ್ರ ಜೊತೆನೇ ಸಿನಿಮಾ ಮಾಡಲಿಕ್ಕೆ ಒಪ್ಪಿದ್ದು ತುಂಬ ಖುಷಿ ಕೊಡುತ್ತೆ. ಆದರೆ ಒಂದು ಡೇಟ್ಸ್ನ ಸಮಸ್ಯೆಯಿಂದಾಗಿ ರಾಜ್ಕುಮಾರ್ ಅವರು ಕೊಟ್ಟಿರುವಂತಹ ಡೇಟ್ಸ್ಗಳು ವಿಷ್ಣುವರ್ಧನ್ ಅವರು ಒಂದು ಅವೈಲೇಬಲ್ ಇರುವಂತಹ ಡೇಟ್ಸ್ಗಳಿಗೆ ಮ್ಯಾಚ್ ಆಗದೆ ಈ ಸಿನಿಮಾ ಸೆಟ್ ಇರಲ್ಲ. ಆದರೂ ಈ ವಿಷಯಕ್ಕಾದರೂ ರಾಜ್ಕುಮಾರ್ ಅವ್ರನ್ನ ಒಂದು ಮಾತಾಡಿಸಿ ಒಂದು ಭೇಟಿಯ ಕ್ಷಣಗಳಿದೆಲ್ಲ ಅವು ವಿಷ್ಣುವರ್ಧನ್ ಅವರಿಗೆ ತುಂಬ ಒಂದು ಖುಷಿ ಕೊಟ್ಟಿರುವಂಥ ವಿಷಯ ಆಗಿರುತ್ತೆ. ಈ ರೀತಿ ಅವರೇ ಒಂದು ದೊಡ್ಡ ಸ್ಟಾರ್ ಆದರೂ ಅವರಿಗೆ ಇಷ್ಟ ಇರುವಂತಹ ವ್ಯಕ್ತಿಗಳ ಒಂದು ಅಭಿಮಾನವನ್ನು ಈ ರೀತಿ ಒಂದು ಮಿಮಿಕ್ರಿ ಮಾಡೋದಾಗಿರಲಿ, ಅವರ ಸ್ಟೈಲನ್ನು ಅನುಕರಣೆ ಮಾಡಬೇಕು ಅಥವಾ ಅವರು ಡ್ಯಾನ್ಸ್ ಮಾಡಿದಾಗೆ ಡ್ಯಾನ್ಸ್ ಮಾಡಬೇಕು, ಇದನ್ನೆಲ್ಲ ಯಾವುದೇ ಮುಚ್ಚುಮರೆಯಲ್ಲದೆ ಮುಕ್ತವಾಗಿ ವಿಷ್ಣುವರ್ಧನ್ ಅವರು ಮಾಡ್ತಿದ್ರು. ಇದು ಅವರು ಎಷ್ಟರ ಮಟ್ಟಿಗೆ ಒಂದು ಹಂಬಲ್ ಆಗಿದ್ದರು ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯಲ್ಲಿ ಈ ರೀತಿಯ ಇನ್ನಷ್ಟು ವಿಶಿಷ್ಟವಾದ ಕುತೂಹಲವಾದ ವಿಷಯಗಳು ಬರಲಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಂತಕಥೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.